ನಮಸ್ತೆ ಎಲ್ರಿಗೂ. ನೋಡಿ ಇವತ್ತೊಂದು ಡಿಸೈನು ಸ್ಲೀವು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನೋಡಿ ಆಲ್ರೆಡಿ ಇದು ಸ್ಟಿಚ್ ಮಾಡಿರೋದು. ಇದು ಸ್ಯಾರಿ ಬಂದು ಈ ಕಲರ್ ಇದೆ. ಇದು ಬ್ಲೌಸಿಗೆ ಕೊಟ್ಟಿರೋದು ಬಟ್ಟೆ. ಸ್ಯಾರಿ ಒಳಗಡೆ ಇದು ಪೀಸು ತಗೊಂಡ್ಬಿಟ್ಟು ಡಿಸೈನ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿರೋಂಥದ್ದು. ಇದು ಯಾವ ಥರ ಸ್ಟಿಚ್ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ. ನೋಡಿ ಕಟಿಂಗ್ ಬಂದು ಈ ಥರ ಇಲ್ಲಿ ವಿ ಶೇಪು ಸ್ಲೀವ್ ಡಿಸೈನ್ ತೆಗೆದಿದ್ದೀನಿ ನಾನು. ಆಲ್ರೆಡಿ ಇದನ್ನು ನೋಡಿ ಲೈನಿಂಗಿಗೆ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಒಂದು ಸ್ಟಿಚ್ ಕೊಟ್ಟು ಮತ್ತು ನೆಕ್ಸ್ಟ್ ಇದು ಡಿಸೈನ್ ಇದೆಯಲ್ಲ ಇಲ್ಲಿ ಒಂದು ಸ್ಟಿಚ್ ಕೊಟ್ಟಿದ್ದೀನಿ. ಇದು ಉಲ್ಟಾ ಹಾಕ್ಕೋಬೇಕು ನೀವು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಇದು ಸೀದಾ, ಇದು ಉಲ್ಟಾ ಇದೆ ಬಟ್ಟೆ. ಈ ಡಿಸೈನ್ದು ಸ್ಟಿಚ್ ಆಗಿದೆ. ಇದು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಸೈಡಲ್ಲಿ ಓಪನ್ ಇರುತ್ತಲ್ವ, ಇದನ್ನು ನೀವು ಈ ಥರ ಉಲ್ಟಾ ಮಾಡ್ಕೋಬೇಕು. ನೋಡಿ ಇದು ಉಲ್ಟಾ ಮಾಡಾದ್ಮೇಲೆ ನಿಮಗೆ ಈ ಥರ ಬರುತ್ತೆ. ಇದು ಏನಿದೆಯಲ್ಲ, ಇದು ಹೊಲ್ದಿರೋದು ಕುಳೆ ಎಲ್ಲ ಇರುತ್ತಲ್ಲ, ಇದು ನಿಮಗೆ ಒಳಗಡೆ ಹೋಗಿದೆ. ಈಗ ನೀವು ನೆಕ್ಸ್ಟು ನೋಡಿ ಈ ಶೇಪಿಗೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಮತ್ತು ನೆಕ್ಸ್ಟು ಈ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ನೀವು ಇಲ್ಲಿ ಡಿಸೈನ್ ಇದೆಯಲ್ಲ ವಿ ಶೇಪು, ನೀವು ಅಲ್ಲಿಗೆ ಮತ್ತೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಇಲ್ಲಿ ವಿ ಶೇಪ್ಗೆ ನಾವು ಪಾಯಿಂಟ್ ಈ ಥರ ಸೂಜಿ ಇಳಿಸಿ ನೀವು ಇದನ್ನು ತಿರುಗಿಸ್ಕೋಬೇಕು. ಹಿಂಗೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಇದು ಕಷ್ಟ ಅನಿಸುತ್ತೆ. ನೋಡಿ ಈ ಥರ ಸೂಜಿ ಇಳಿಸ್ಕೊಂಡ್ಬಿಟ್ಟು ಬಟ್ಟೆ ತಿರ್ಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ರೆಡಿ ಆಯಿತು. ನೆಕ್ಸ್ಟ್ ಇದೆಯಲ್ಲ ಇದು ತೋಳಿಂದ ಏನು ರೌಂಡ್ ಶೇಪ್ ಇದೆಯಲ್ಲ, ನೀವು ಅಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇದು ಸುತ್ತ ಸ್ಟಿಚ್ ಹಾಕಿದ್ದೀನಿ. ಇದೇನು ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಇದನ್ನೆಲ್ಲ ಕಟ್ ಮಾಡಬೇಕು. ಕಟಿಂಗ್ ಆದಮೇಲೆ ನೆಕ್ಸ್ಟು ಈ ಥರ ಸೀರೆ ಬಟ್ಟೆಯಲ್ಲಿ ನಾನು ನೆರಿಗೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಆಲ್ರೆಡಿ. ಇದನ್ನು ಕರೆಕ್ಟಾಗಿ ನೋಡಿ ಈ ಥರ ನೀರಿಗಿಟ್ಟು ಆ ಕಡೆ ಈ ಕಡೆ ಸೈಡಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಕಲಿಯೋರು ಪಿನ್ ಹಾಕ್ಬಿಟ್ಟು ನೀವು ಸ್ಟಿಚ್ ಹಾಕ್ಬೇಕು ಇದಕ್ಕೆ. ಈಗ ಇದು ಸ್ಲೀವ್ ಪ್ಯಾಚ್ ವರ್ಕ್. ಇದು ಇಲ್ಲಿ ಮೂಲೆ ಇರುತ್ತಲ್ವ, ಇಲ್ಲಿ ಮೂಲೆಯಲ್ಲಿ ಕರೆಕ್ಟಾಗಿ ಪಾಯಿಂಟ್ ಇಳಿಸ್ಕೊಳ್ಳಿ. ನೋಡಿ ಬಟ್ಟೆಯಲ್ಲಿ
ಮೂಲೆಯಲ್ಲಿ ಪಾಯಿಂಟ್ ಇಳಿಸ್ಕೊಂಡಿದ್ದಲ್ಲ ಸೂಜಿ, ಅದೇ ಥರ ಈ ಪ್ಯಾಚ್ ವರ್ಕ್ ಮಾಡಬೇಕಾದ್ರೂ ನೀವು ಸೂಜಿ ಇಳಿಸ್ಕೊಂಡ್ಬಿಟ್ಟೆ ನೀವು ಈ ಥರ ಬಟ್ಟೆ ತಿರುಗಿಸ್ಕೊಳ್ಳಿ. ತಿರ್ಸ್ಕೊಂಡ್ರೆ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಇಷ್ಟು ರೆಡಿಯಾಗಿದೆ. ನೆಕ್ಸ್ಟ್ ಬಂದು ಇದಕ್ಕೆ ಬಾರ್ಡ್ರ್ ಇದೆ. ಒಂದು ಬಾರ್ಡ್ರ್ ಇದು ನೋಡಿ, ಈ ಬಾರ್ಡ್ರನ್ನ ನೀವು ಇಲ್ಲಿಗೆ ಹಚ್ತಾ ಇದ್ದೀನಿ ನಾನು. ನೋಡಿ ಎಲ್ಲ ರೆಡಿ ಆಯಿತು ತೋಳು. ನೋಡಿ ಈ ಥರ ಬರುತ್ತೆ. ನೋಡಿ ನೆಕ್ಸ್ಟ್ ಬಂದು ಇಲ್ಲಿ ತೋಳು ಹತ್ರ ಶೇಪು ಸ್ವಲ್ಪ ಹಚ್ಚಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಸ್ವಲ್ಪ ನೀವು ಶೇಪ್ ತಗೊಳ್ಳಿ. ನೋಡಿ ಇಷ್ಟೇ ಮಾತ್ರ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ.